ಇನ್ನು ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರದಲ್ಲಿ ಹೊಸ ಸಂಕಟಕ್ಕೆ ದಾರಿ ಮಾಡಿದೆ. ಮತ್ತೊಂದು ಕಡೆ ಜೆಡಿಎಸ್ನ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡ, ಸಿಎಂ ಕುಮಾರಸ್ವಾಮಿ ಕೂಡ ಈ ಲಿಂಗಾಯತ ವಿಚಾರಕ್ಕೂ ನಮ್ಮ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ಪ್ರತಿಕ್ರಿಯಿಸಿದರು. ಲಿಂಗಾಯತ ಧರ್ಮ ವಿಭಜನೆ ಮಾಡಬಾರ್ದಾಗಿತ್ತು ಅಂತ ಶಿಫಾರಸನ್ನು ಕಳಿಸಿ ಆಗ್ಬಿಟ್ಟಿದೆ ಕೇಂದ್ರಕ್ಕೆ, ಏನು ಮಾಡ್ಬೋದು? ಅದರ ಬಗ್ಗೆ ಮೈತ್ರಿ ಸರ್ಕಾರದ ಮುಖಂಡಗಳು ತೀರ್ಮಾನ ತಗೊಳ್ತಾರೆ. ನಾನು ಇದರಲ್ಲಿ ಇಂಟರ್ಫಿಯರ್ ಆಗಲ್ಲ. ಲಿಂಗಾಯತ ಧರ್ಮ ವಿಭಜನೆ ಮಾಡಬಾರ್ದಾಗಿತ್ತು ಅಂತೇಳಿ ನಮ್ಗೆ ಅನಿಸಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಅದ್ರ ಯಾಕೆ ನಾನೇನು ಅದ್ರ ಬಗ್ಗೆ ಇಲ್ಲಿವರೆಗೇನು ಚರ್ಚೆನೂ ಮಾಡಿಲ್ಲ. ಸರ್ಕಾರ ಹೊಸದಾಗಿ ಬಂದ ನಂತರ ಅದ್ರ ಬಗ್ಗೆ ನಾವೇನು ಪುನಃ ಪರಿಶೀಲನೆ ಮಾಡ್ತಕ್ಕಂಥದ್ದು ಮಗದೊಂದಕ್ಕೆ ನಾವೇನು ಕೈ ಹಾಕಿಲ್ಲ. ಅದು ಅವರು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ಆ ಹಿಂದಿನ ಸರ್ಕಾರದಲ್ಲಿ ಕೆಲವು 1-2 ವರ್ಗಗಳು ಪರಸ್ಪರ ಹೋರಾಟ ಮಾಡಿದಂಥದ್ದೇನಿದೆ, ಈ ಒಂದು ಧಾರ್ಮಿಕ ಸನ್ನಿವೇಶಕ್ಕೆ ಸಂಬಂಧಪಟ್ಟಾಗೆ ನಾನು ಅವತ್ತು ಹೇಳಿದ್ದೇನೆ, ಧಾರ್ಮಿಕ ಸಮಸ್ಯೆಗಳಿದ್ದರೆ ಧಾರ್ಮಿಕ ಗುರುಗಳು ಕೂತು ಇದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ಈಗಲೂ ನಾನು ಹೇಳ್ತಕ್ಕಂಥದ್ದು. ಸೊ ಕಾಂಗ್ರೆಸ್ ಮನೆಯಲ್ಲಿ ಶುರುವಾಗಿರ್ತಕ್ಕಂಥ ಲಿಂಗಾಯತ್ ವಾರ್ ಬಗ್ಗೆ ಬಹಳ ಜಾಣತನದಿಂದ ಜೆಡಿಎಸ್ನ ಪ್ರತಿಯೊಬ್ಬ ನಾಯಕರು, ದೇವೇಗೌಡರು, ರೇವಣ್ಣ, ಕುಮಾರಸ್ವಾಮಿ ಕೂಡ ಅದಕ್ಕೂ ನಮಗೆ ಸಂಬಂಧ ಇಲ್ಲ, ಡಿಸ್ಟೆನ್ಸ್ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಕಾಂಗ್ರೆಸ್ ವಿಚಾರಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಟ್ಟಿಲ್ಲ.